ರಾಧೆ ರಾಧೆ, ಹರೇ ಕೃಷ್ಣ. ಎಲ್ರಿಗೂ ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ. ಇನ್ನು ಯಾವತ್ತೂ ಬೇಡಪ್ಪ, ನೀವು ಕೂಡ ನೋಡಿಕೊಂಡು ಬೇಡ ಅಂತ ಬಿಟ್ಟರೂ ಪರವಾಗಿಲ್ಲ. ನೋಡ್ರಿ, ನಾನು ಅಡುಗೆ ಮಾಡೋಕ್ಕೆ ಲೇಟ್ ಆಯಿತು, ಹೊಟ್ಟೆ ಹಸಿತಾ ಇತ್ತು. ಕೂಡಲೇ ನೆನಪಾಯಿತು ಡ್ರ್ಯಾಗನ್ ಫ್ರೂಟ್ ಇತ್ತಲ್ಲ, ತಿನ್ನೋಣ ಅಂತ. ಈ ಕಲರ್ ಇನ್ನೂ ಚೆನ್ನಾಗಿದೆ, ಬೇಕಾದರೆ ವಿಡಿಯೋದಲ್ಲಿ ತೋರಿಸೋಣ ಅಂತ ಇದ್ದೆ. ಕಟ್ ಮಾಡಿ ಸ್ಪೂನ್ನಲ್ಲಿ ತೆಗೆದೆ, ಬಾಗಿಡೋದ್ರಲ್ಲಿ ನೋಡ್ತೀನಿ ಕೈಗೆ ಏನೋ ಚಿಕ್ಕ ಹುಳು ಥರ ಇತ್ತು, ಬೆಳ್ಳಗೆ. ಅದರದ್ದೇ ಏನೋ ಇರಬೇಕು ಅಂದ್ಕೊಂಡೆ. ಆದರೂ ಡೌಟ್ ಬರ್ತಾಯಿತ್ತು. ಬೂತ್ ಕನ್ನಡಿಯಲ್ಲಿ ನೋಡಿದೆ, ಸ್ವಲ್ಪ ಮೂಮೆಂಟ್ ಇರೋ ಹಾಗೆ ಕಾಣ್ತಾಯಿತ್ತು. ಅದನ್ನೇ ನೋಡ್ತಾ ಟೈಮ್ ವೇಸ್ಟ್ ಮಾಡಿದೆ. ಏನಿಲ್ಲ, ನನಗೆ ಭ್ರಮೆ ಅಂತ ಫುಲ್ ಇರೋದು ಕಟ್ ಮಾಡಿದ್ದು ನೋಡಿದೆ. ಅಯ್ಯೋ ದೇವರೇ, ಫುಲ್ ಹುಳು ಆಚೆ ಬರ್ತಾ ಇದೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನನಗೆ ಹುಳ ಅಂದರೆ ಏನೋ ಒಂಥರ ಆಗುತ್ತೆ. ಮದುವೆ ಮುಂಚೆ ಅಮ್ಮ ಅಂತ ಕಿರ್ಚಿ ಎಲ್ಲ ಅಮ್ಮನಿಂದಲೇ ಕ್ಲೀನ್ ಮಾಡಿಸ್ತಿದ್ದೆ. ನನಗೆ ಅದೆಲ್ಲ ಮುಟ್ಟೋದಂದರೆ ಆಗ್ತಾನೇ ಇರಲಿಲ್ಲ. ಇವರು ಮನೆಯಲ್ಲಿ ಇರಲಿಲ್ಲ, ಇನ್ನೂ ಕಿರ್ಚಿ ಪ್ರಯೋಜನ ಇಲ್ಲಾಂದರೆ ಇವತ್ತು ಅದನ್ನೆಲ್ಲ ಅವರ ಕೈಯಲ್ಲೇ ಬಿಸಾಕ್ತಿದ್ದೆ. ಮತ್ತೆ ತಲೆಗೋಯ್ತು. ಎಲ್ರಿಗೂ ಎಚ್ಚರಿಸಿದಂತಾಗುತ್ತೆ, ವಿಡಿಯೋ ಮಾಡಿ ತೋರಿಸೋಣ ಅಂತ. ನೋಡಿ, ಹುಳದ ಭಾಗ್ಯ. ನಮ್ಮ ಚಾನಲ್ನಲ್ಲಿದ್ದರ ಫೋಟೋಶೂಟ್. ರಾಧೇ ರಾಧೆ. ಏನು ಕಲರು, ಎಷ್ಟು ಚಂದ. ಮೋಸ ನೋಡಿದ್ರಾ? ನಿಮಗೂ ಕಾಣಿಸ್ತಾ ಇದೆಯಲ್ಲ? ಸೂಕ್ಷ್ಮವಾಗಿ ನೋಡಿದರೆ ಕಾಣುತ್ತೆ. ಸಾಕು ಇದರ ಸಹವಾಸ, ಇವತ್ತಿಗೆ ಕೊನೆ. ಯಪ್ಪ, ನನಗೆ ಬೇಡ ಈ ಡ್ರ್ಯಾಗನ್ ಫ್ರೂಟ್. ಮೊದಲೇ ನನಗೆ ಡ್ರ್ಯಾಗನ್ ಶಬ್ದನೇ ಇಷ್ಟ ಇರಲಿಲ್ಲ. ಇನ್ನು ನಿನ್ನ ಮುಖ ತೋರಿಸಬೇಡ, ಹೋಗು, ದೂರ ಹೋಗು. ನೀವು ಕೂಡ ಹೀಗೇನಾ, ಅಥವಾ ಇದೆಲ್ಲ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಡುಗೆ ಮಾಡ್ತೀರಾ, ತಿಂತೀರಾ? ಶಾಖವ್ರತ ಅಂತ ಸುಮ್ಮನೆ ಅಲ್ಲ. ನಾನೇ ಹೇಳಿದ್ನಲ್ಲ, ಈ ಸಮಯ ತರಕಾರಿ ಹಣ್ಣು ತಿನ್ನಬಾರ್ದು, ಪುಣ್ಯ ಗಳಿಸೋಕ್ಕೂ ಆಗುತ್ತೆ, ಆರೋಗ್ಯವನ್ನು ಕಾಪಾಡಬಹುದು. ಈ ಸಲ ನಾನು ಶಾಖವ್ರತ ಮಾಡಿಲ್ಲ, ಸ್ವಲ್ಪ ವೀಕ್ನೆಸ್ ಇದೆ. ಇನ್ನು ಡಾಕ್ಟ್ರು ಬೈದ್ರೆ ಅಂತ ನೋಡಿ ವ್ರತ ಮಾಡಬೇಕಿತ್ತು, ಏನೋ ತಪ್ಪಾಯಿತು. ಹರೇ ಕೃಷ್ಣ. ಸರಿ, ಮುಂದಿನ ತಿಂಗಳು ದಧಿವ್ರತ ಮಾಡ್ತೀನಿ. ಇದೆಲ್ಲ ಆಯಿತು. ಇನ್ನೂ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇಡುತ್ತೇನೆ, ದಯವಿಟ್ಟು ಉತ್ತರಿಸಿ. ನೀವು ಡಾಕ್ಟ್ರ್ ಆಗಿರ್ಬೋದು ಅಥವಾ ಅನುಭವಸ್ಥರೂ ಆಗಿರ್ಬೋದು. ಅದೇನೆಂದರೆ, ಅಕಸ್ಮಾತ್ ಇಂಥ ಪರಿಸ್ಥಿತಿ ಬಂತು, ತರಕಾರಿ ಹಣ್ಣುಗಳಲ್ಲಿ ನೋಡದೆ ಕಣ್ಣಿಗೆ ಕಾಣದ ಕೆಲವು ಕ್ರಿಮಿ ಹುಳ ಎಲ್ಲ ತಿಂದೋಯ್ತು ಅಂದರೆ ಏನಾಗುತ್ತೆ? ಮತ್ತು ತಕ್ಷಣ ಏನು ಪರಿಹಾರ? ಅಂದರೆ ಏನಾದರೂ ಕುಡಿಬೇಕಾ, ಬಿಸಿ ನೀರು ಅಥವಾ ಇನ್ನೇನಾದರೂ ಇದ್ದರೆ ದಯವಿಟ್ಟು ತಿಳಿಸಿ. ನಿಮ್ಮೆಲ್ಲರ ಅಜ್ಜಿ ಕಾಲದಿಂದಲೂ ಏನಾದರೂ ರೆಮಿಡಿ ಇದ್ದರೆ ಅದನ್ನು ಹೇಳಿ ನನಗೆ. ನಾನೇನು ಮಾಡಿದೆ ಅಂದರೆ, ನೀರಿಗೆ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ಕರಿಮೆಣಸಿನ ಪುಡಿ ಹಾಕಿ ಕುದಿಸಿ ಕುಡಿದೆ. ಇತ್ತೀಚೆಗೆ ಸಾಕಾಗಿ ಹೋಗಿದೆ ಈ ಹಣ್ಣು ತರಕಾರಿಗಳ ಸಹವಾಸ. ಎಲ್ಲದರಲ್ಲೂ ಹುಳ. ಬಾಳೆಹಣ್ಣು, ಟೊಮೆಟೊ, ಚಿಕ್ಕು, ಉಳಿದದ್ದು ಹೇಳೋದೇ ಬೇಡ. ಮಾವಿನ ಹಣ್ಣು, ಕ್ಯಾಬೇಜ್, ಕಾಲಿಫ್ಲವರ್. ಯಪ್ಪ, ಈ ಡ್ರ್ಯಾಗನ್ ಫ್ರೂಟ್ ಅಂತೂ ನನಗೆ ಬೇಡವೇ ಬೇಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಾಧೆ ರಾಧೆ.